ಆ್ಯಕ್ಚುಲಿ ಬಸವ ಕಲ್ಯಾಣಕ್ಕೆ ಹೋಗ್ಬೇಕಾಯ್ತು. ನಮ್ಮ ವೈಫ್ದು ಬಿಸ್ನೆಸ್ ಇದೆ, ಸೊ ವೀಕ್ಲಿ ಬೀದರ್ ಬಸವ ಕಲ್ಯಾಣ ಎಲ್ಲ ಕಡೆ ಹೋಗೋದಿರ್ತದೆ. ಇನ್ನೊಂದೇನೋ ನಾವು ಗೌರ್ಮೆಂಟ್ ಟ್ರಾನ್ಸ್ಪೋರ್ಟಿಗೆ ಸಪೋರ್ಟ್ ಮಾಡ್ತೀವಿ ಯಾವಾಗಲೂ. ನಾವು ಪ್ರೈವೇಟ್ ಮೇಲೆ ಡಿಪೆಂಡೆಂಟ್ ಇಲ್ಲ, ಮತ್ತು ಸೆಲ್ಫ್ ವೆಹಿಕಲ್ ಅವೆಲ್ಲೂ ಇದು ಮಾಡ್ಕೊಳ್ಳಲ್ಲ. ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಇಸ್ ಬೆಸ್ಟ್ ಟ್ರಾನ್ಸ್ಪೋರ್ಟ್. ಇನ್ನೊಂದೇನು ಮೀಡಿಯಾ ಕಡೆಯಿಂದ ಪ್ರಾಪರ್ ಇನ್ಫಾರ್ಮೇಷನ್ ಬಂದಿತ್ತು, ಬಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೇಳಿದರೆ ಅವ್ರು ಯಾರು ಪ್ರಾಪರ್ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇನ್ನೂ 50-50 ಇದೆ, ಇಲ್ಲ 10 ಗಂಟೆ ಆದಮೇಲೆ ಸ್ಟ್ರೈಕ್ ಸ್ಟಾರ್ಟ್ ಆಗುತ್ತೆ, ನೀವು ಹೋಗ್ಬೋದು ಅಂತ ಹಂಗೆ ಹಾಫ್ ಇನ್ಫಾರ್ಮೇಷನ್ ಕೊಟ್ಟು. ಬಟ್ ಮೀಡಿಯಾದವ್ರ ಕಡೆಯಿಂದ ನೋಡಿದರೆ ಮೀಡಿಯಾದವರು ಆಲ್ಮೋಸ್ಟ್ ಪ್ರಾಪರ್ ಇನ್ಫಾರ್ಮೇಷನ್ ಕೊಟ್ಟಿದ್ದು, ಸ್ಪೆಷಲಿ TV9. ಅಲ್ಲಿ ಹೆಂಗ್ರಿ ಈಗ ಬಸ್ 9:30 ನೀವು ಅಲ್ಲಿ ರೀಚ್ ಆಗಬೇಕಾಗಿತ್ತು, ಏನಾದರೂ ಬಸ್ ಬರ್ತಿಲ್ಲ. ಹೌದು, ಈಗ ಅದೇ ಸೆಲ್ಫ್ ವೆಹಿಕಲ್ ಮಾಡ್ಕೋಬೇಕಂತ ಏನ್ರಿ ಆಲ್ಟರ್ನೇಟಿವ್ ಮಾಡಬೇಕಲ್ಲ, ಅದಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತದೆ ಸೆಕೆಂಡರಿ. ನಾವು ಬಸವ ಕಲ್ಯಾಣಕ್ಕೆ ಹೋಗಬೇಕು. ನಾವು ಇಲ್ಲಿದೆ ಗುಲ್ಬರ್ಗನಲ್ಲಿದ್ವಿ. ನಮ್ಮ ಮೇಕಪ್ ಆರ್ಡರ್ಸ್ ಇದೆ. ಇವತ್ತು 6 o'clock ಬಂದಿದ್ವಿ. ಇಲ್ಲಿವರೆಗೆ ಯಾವುದೂ ವ್ಯವಸ್ಥೆ ಇಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ಕೊಬೇಕಂತ ಕೇಳ್ಕೊತೀವಿ. ಇಲ್ಲಿಂದ ಬಸವ ಕಲ್ಯಾಣ ಮೇಕಪ್ ಆರ್ಡರ್ಸ್ ಇದೆ. ನಾವು ಬ್ಯೂಟಿಷಿಯನ್ಸ್ ಇದ್ವಿ, ಆರ್ಡರ್ಸ್ ಇದೆ. ಇವಾಗ ಟೈಮ್ ಆಗ್ತಾಯಿದೆ ನಮ್ಗೆ 9:30ವರೆಗೂ ಅಲ್ಲಿ ಇರಬೇಕು. ಆ್ಯಕ್ಚುಲಿ 9:30-10ವರೆಗೂ ಇನ್ನು 1 hour ಆಯಿತು ಬಂದು. ಇನ್ನೂ ಏನೂ ಬಸ್ಸಸ್ ಏನೂ ಇಲ್ಲ. ಎಷ್ಟು ಜನ ನಾವು 2 ಜನ ಹೋಗ್ತಾಯಿದ್ವಿ. ಈಗ ನಿನ್ನೆ ಏನು ಬಸ್ ಬಂದಿದ್ದು ಏನು ನಿಮಗೆ ಗೊತ್ತಿತ್ತು, ಮೀನ್ಸ್ ಕರೆಕ್ಟಾಗಿ ಎಕ್ಯುರೇಟಾಗಿ ಅವ್ರು ಏನು ಹೇಳಿಲ್ಲ ಇಷ್ಟು ಗಂಟೆಗೆ ಮಾಡ್ತೀವಂತ. ಆಮೇಲೆ ಸ್ಟ್ರೈಕ್ 1 hour ಮುಗಿಬೋದು, ಮಾರ್ನಿಂಗ್ ಇರಲ್ಲ ಅಂತ ಹೊರ್ತಾ ಇದ್ವಿ. ಈಗ ಹೆಂಗೆ ಮಾಡ್ತೀರಿ ಮತ್ತು ಬಸ್ ಬರ್ತಿದ್ರಿ? ಅದೇ ವೇಟ್ ಮಾಡ್ತಾಯಿದ್ವಿ. ಇನ್ನೂ 1/2 hour ನೋಡ್ತೀವಿ, ಏನಾದರೂ ಇದ್ದರೆ ಹೋಗ್ಬಿಡ್ತೀವಿ ಅಂತ. ಈಗ ಅದೇ ಬೆಳಿಗ್ಗೆ ಎಷ್ಟು 1 hour ಆಯ್ತಂದ್ರೆ 1 hour ಮೇಲೆ ಆಯಿತು. 1 hour ಮೇಲೆ ಯಾವುದೂ ಬಸ್ ಇಲ್ಲ ಅವರೆಗೂ. ಏನಾರು ಎನ್ಕ್ವೈರಿ ಮಾಡಿದ್ರೆ ಕೇಳಿದ್ವಿ, ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ. ಇನ್ನು ಬಸ್ ಬರುತ್ತಾನೆ ಗ್ಯಾರಂಟಿ ಕಾಣ್ತಾ ಇಲ್ಲ. ನೋಡ್ಬೇಕು, ನಾವು ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕಂತ ಕೇಳ್ತೀವಿ. ಏನು ಬಸ್ ಬರಲಿಲ್ಲ ಅಂದರೆ ಬೇರೆ ಹಾಂ, ಪ್ರೈವೇಟ್ ಬಸ್ಸಿಗಾದರೂ ಹೋಗಬೇಕಾಗುತ್ತೆ. 9:00ವರೆಗೆ ಅಲ್ಲಿ ಇರಬೇಕು. 9:00 10 o'clockವರೆಗೆ ಇರಬೇಕು ನಾವು.